ಹಾಯ್, ಎಲ್ಲರೂ ಹೇಗಿದ್ದೀರಾ? ನಾನು ದೀಕ್ಷಿತಾ. ನನ್ನ ಹೆಸರು ಯಾಕೆ ಹೇಳ್ತಿದ್ದೀನಿ ಅಂದರೆ ತುಂಬ ಜನಕ್ಕೆ ನನ್ನ ಹೆಸರು ಗೊತ್ತಿಲ್ಲ. ಸೊ ನನ್ನ ಹೆಸರು ದೀಕ್ಷಿತಾ ಅಂತ. ನಾನು ಕರೆಂಟ್ಲಿ VAO ಆಗಿ ವರ್ಕ್ ಮಾಡ್ತಿದ್ದೀನಿ. ಎಲ್ಲರೂ ಹೇಗಿದ್ದೀರಾ? ಹೇಗೆ ಪ್ರಿಪೇರ್ ಆಗ್ತಿದ್ದೀರಾ? ಎಲ್ಲರೂ ಹೆಲ್ತ್ ಹೇಗಿದೆ? ನೀವೆಲ್ಲರೂ ಹೇಗಿದ್ದೀರಾ? ನಾನು ಹುಷಾರಾಗಿದ್ದೀನಿ, ಆರಾಮಾಗಿದ್ದೀನಿ. ಒಂದು ಸ್ವಲ್ಪ ಗಂಟಲು ಮಾತ್ರ ಅಷ್ಟೇ, ಬೇರೆ ಏನಿಲ್ಲ. ನನ್ನ ಎಕ್ಸಾಮ್ ನಡೀತಿದೆ, ಆಲ್ರೆಡಿ ಹೇಳಿರೋದು. ನಾನು PG ಮಾಡ್ತಿದ್ದೀನಿ, ನನ್ನ ಎಕ್ಸಾಮ್ ನಡೀತಾ ಇದೆ. ಅದಕ್ಕೆ ಒಂದು ಸ್ವಲ್ಪ ಬ್ಯುಸಿ ಆಗಿದ್ದೆ. ಇನ್ನೊಂದು ಎಕ್ಸಾಮ್ ಇದೆ, ಅದು ಮುಗ್ದೋದ್ರೆ ಸ್ವಲ್ಪ ಫ್ರೀ ಆಗ್ತೀನಿ. ಬಟ್ ಫ್ರೀ ಆದರೂ ಕೆಲಸ ಸ್ವಲ್ಪ ಲೋಡ್ ಜಾಸ್ತಿ ಇದೆ. ಇನ್ನು ಸ್ವಲ್ಪ ಎಲೆಕ್ಷನ್ದು, ಸೆನ್ಸಸ್ದು, ಇದೆಲ್ಲ ಕೆಲಸಗಳು ಬಂದಿರೋದ್ರಿಂದ ಸ್ವಲ್ಪ ಕೆಲಸದ ಲೋಡ್ ಜಾಸ್ತಿ ಆಗುತ್ತೆ. ಈಗ ಆಲ್ರೆಡಿ ಕೆಲಸದ ಲೋಡ್ ಜಾಸ್ತಿ ಆಗಿದೆ. ಅದನ್ನೆಲ್ಲ ಸೈಡಿಗಿಟ್ಟು ನಾನು ನಿಮಗೇನು ಟೈಮ್ ಕೊಡಬೇಕೋ ಅದಂತೂ ಕೊಡ್ತೀನಿ. ಡೋಂಟ್ ವರಿ. ಎಲ್ಲರೂ ಚೆನ್ನಾಗಿ ಪ್ರಿಪೇರ್ ಆಗಿ, ಎಲ್ಲರೂ MCQಗಳನ್ನ ಸಾಲ್ವ್ ಮಾಡಿ, ನೀವು ಯಾವ ಲೆವೆಲಲ್ಲಿದ್ದೀರಾ ಅನ್ನೋದನ್ನು ಟೆಸ್ಟ್ ಮಾಡಬೇಕು ಅಂದರೆ ಟೆಸ್ಟ್ ಸೀರೀಸ್ ತೊಗೊಂಡು ಸಾಲ್ವ್ ಮಾಡ್ಕೊಳ್ಳಿ. ಇದನ್ನೆಲ್ಲ ಸೈಡಿಗೆ ಬಿಟ್ಟು ಇವತ್ತಿನ ಟಾಪಿಕ್ಕಿಗೆ ಬರೋಣ, ಓಕೆನಾ? ನನಗೆ ತುಂಬ ಜನ ಕೇಳಿದ ಕ್ವಶನ್ನು ಏನು ಅಂದರೆ, ನನ್ನ ಲಾಸ್ಟ್ ವಿಡಿಯೋದಲ್ಲಿರ್ಬೋದು ಅಥವಾ ಮುಂಚೆ ಇರ್ಬೋದು, VAO ವರ್ಕ್ ಹೇಗಿರುತ್ತೆ, ಅಥವಾ ಪೋಸ್ಟಿಂಗ್ ವಿಡಿಯೋದಲ್ಲೂ ನಾನು ಹೇಳಿದೆ ಭೂಮಿ ಕೇಂದ್ರ ಅಂದರೆ ಏನು, ಅಥವಾ ಸರ್ಕಲ್ ಅಲಾಟ್ಮೆಂಟ್ ಅಂದರೆ ಏನು, ಇದು ಹೆಂಗೆ ಡಿಫ್ರೆನ್ಸ್, ಇದೆಲ್ಲ ಕನ್ಫ್ಯೂಷನ್ ಇದ್ದೇ ಇರುತ್ತೆ, ಕರೆಕ್ಟ್ ಅಲ್ವಾ? ಈಗ ಫಾರ್ ಎಕ್ಸಾಂಪಲ್ ನೀವು SDA ಆದರೆ, ಓಕೆನಾ? ನೀವು SDA ಆದ್ರಿ ಇಲ್ಲ FDA ಆದರೆ ನಿಮಗೇನಾಗುತ್ತೆ, ನೀವು ಯಾವ ಡಿಪಾರ್ಟ್ಮೆಂಟಲ್ಲಿ ಸೆಲೆಕ್ಟ್ ಆಗಿರ್ತೀರೋ, ಫಾರ್ ಎಕ್ಸಾಂಪಲ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್, ರೆವಿನ್ಯೂ ಡಿಪಾರ್ಟ್ಮೆಂಟ್, ಎನಿ ಡಿಪಾರ್ಟ್ಮೆಂಟ್, ಫಿಶರೀಸ್ ಡಿಪಾರ್ಟ್ಮೆಂಟ್, ಎಜುಕೇಷನ್ ಡಿಪಾರ್ಟ್ಮೆಂಟ್, ಯಾವುದೇ ಡಿಪಾರ್ಟ್ಮೆಂಟಲ್ಲಿ ನೀವು ಒಂದು SDAಗೆ ಸೆಲೆಕ್ಟ್ ಆಗಿದ್ದು ಇಲ್ಲ ಅಂದರೆ FDAಗೆ ಸೆಲೆಕ್ಟ್ ಆದರೆ ನಿಮ್ಮ ವರ್ಕ್ ಏನಿರುತ್ತೆ, ಅಫ್ಕೋರ್ಸ್ ಒಂದು ಆಫೀಸಲ್ಲಿ ವರ್ಕ್ ಇರುತ್ತೆ. ಆಫೀಸಲ್ಲಿ ನಿಮ್ಮ ಕೇಸ್ ವರ್ಕರಾಗಿ ನೀವು ಕೆಲಸ ಮಾಡ್ತಿರ್ತೀರ, ಕರೆಕ್ಟಾ? ನಿಮ್ಗೊಂದು ಸ್ಮಾಲ್ ಏನೋ ಒಂದು ಸೆಕ್ಷನ್ ಕೊಡ್ತಾರೆ, ಆ ಸೆಕ್ಷನಲ್ಲಿ ನೀವು ನೋಡ್ಕೊಂಡು ಹೋಗ್ತಿರ್ತೀರ. ಬಟ್ VAO ಆದರೆ ಏನಿರುತ್ತೆ ಅನ್ನೋದು ನಾನು ಇದರಲ್ಲೇ ಹೇಳ್ತೀನಿ. SDA FDA ಬೇಕಿದ್ರೆ ಬೇರೆ ವಿಡಿಯೋದಲ್ಲಿ ಹೇಳೋಣ. ಇವಾಗ ನಾವು ಜಸ್ಟ್ ಫೋಕಸ್ ಮಾಡೋಣ VAO ಆದರೆ. ಓಕೆ, ನೀವು VAO ಎಕ್ಸಾಮ್ ಬರೆದ್ರಿ, ನೀವು ಪಾಸ್ ಆದ್ರಿ, ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಯಿತು, ನಿಮ್ಮ ಸೆಲೆಕ್ಷನ್ ಆಯಿತು, ದೆನ್ ನಿಮ್ಮ ಟ್ರೈನಿಂಗ್ ಕೂಡ ಆಯಿತು, ಓಕೆನಾ? ಇಲ್ಲಿ ತನಕ ನೀವು ಸೆಲೆಕ್ಟ್ ಆಗಿರೋ ಅಷ್ಟೂ ಜನನು ಒಂದೇ ಪ್ರೋಸೆಸ್ಸಲ್ಲಿ ಹೋಗ್ತೀರಾ, ಓಕೆನಾ? ಫಸ್ಟ್ ಎಕ್ಸಾಮ್ ಬರೆಯೋದು, ಪಾಸ್ ಆಗೋದು, ಡಾಕ್ಯುಮೆಂಟ್ ವೆರಿಫಿಕೇಷನು, ಸಿಂಧುತ್ವ ಇದ್ದರೆ ಸಿಂಧುತ್ವ, ದೆನ್ ನಿಮ್ಮ ಡಿಸ್ಟ್ರಿಕ್ಟ್ ಅಲಾಟ್ಮೆಂಟ್, ಡಿಸ್ಟ್ರಿಕ್ಟ್ ಸೆಂಟರಲ್ಲಿ ನಿಮ್ಮ ಟ್ರೈನಿಂಗ್ ಆದಮೇಲೆ ನಿಮಗೆ ಪೋಸ್ಟಿಂಗ್ ಆಗುತ್ತೆ. ಇವಾಗ ಇಲ್ಲಿ ತನಕನೂ ನೀವು ಅಷ್ಟೂ ಜನ ಒಂದೇ ಥರ ಇದ್ರಿ. ಇದ್ರ ಹಿಂದೆ ಏನು ಹೇಳಿದೆ ನಾನು, DC, ನಿಮ್ಮ ಡಿಸ್ಟ್ರಿಕ್ಕಿನ DC ಅವ್ರು ಬಂದ್ಬಿಟ್ಟು ನಿಮಗೆ ಹೇಳ್ತಾರೆ ಏನಂತ, ನಿಮ್ಮ ಪೋಸ್ಟಿಂಗ್ಗಳನ್ನ ಕೊಡ್ತಾರೆ. ಏನು ಅಂದರೆ ನಿಮಗೆ ಸರ್ಕಲ್ ಕೊಡಬೇಕಾ ಅಥವಾ ಭೂಮಿ ಕೇಂದ್ರ ಕೊಡಬೇಕಾ ಅನ್ನೋದು DC ಅವರ ಡಿಸಿಷನ್ ಆಗಿರುತ್ತೆ, ಓಕೆನಾ? ಇವಾಗ ಇದು DC ಅವ್ರು ಹೇಳಿದ್ರು. ಬಟ್ ಭೂಮಿ ಕೇಂದ್ರ ಅಂದರೆ ಏನು ಗೊತ್ತಿಲ್ಲ ಅಲ್ವಾ, ಅಥವಾ ಸರ್ಕಲ್ ಅಂದರೆ ಏನು ಗೊತ್ತಿಲ್ಲ ಅಲ್ಲ. ಈ ವಿಡಿಯೋದಲ್ಲಿ ಇಟ್ಸ್ ನಥಿಂಗ್ ಬಟ್ ಭೂಮಿ ಕೇಂದ್ರ ಅಂದರೆ ಏನು ಅಂತ ಹೇಳ್ತೀನಿ, ಇನ್ನೊಂದು ಕಡೆ ಸರ್ಕಲ್ ಅಲಾಟ್ಮೆಂಟ್ ಅಂದರೆ ಏನು ಅಂತ ಹೇಳ್ತೀನಿ. VAO ಆದಮೇಲೆ ನೀವು 2 ಪಾರ್ಟಲ್ಲಿ ವರ್ಕ್ ಮಾಡ್ಬೋದು. ಅಂದರೆ ಒಂದು ಕಂಪ್ಲೀಟಾಗಿ ನಿಮಗೆ ಭೂಮಿ ಕೇಂದ್ರ ಅಂಡರಲ್ಲಿ ನೀವು ವರ್ಕ್ ಮಾಡ್ಬೋದು, ಇಲ್ಲ ಅಂದರೆ ಸರ್ಕಲ್ ಅಲಾಟ್ಮೆಂಟ್ ಕೊಡ್ಬೋದು, ಓಕೆನಾ? ಇವಾಗ ಫಸ್ಟು ಭೂಮಿ ಕೇಂದ್ರ ಅಂದರೆ ಏನು ಅಂತ ಹೇಳ್ತೀನಿ, ಓಕೆನಾ? ತುಂಬ ಸಿಂಪಲ್ ವರ್ಡಲ್ಲಿ ಹೇಳ್ತೀನಿ. ಭೂಮಿ ಕೇಂದ್ರ ಅಂದರೆ ಇಟ್ಸ್ ನಥಿಂಗ್ ಬಟ್ ನೀವು ಆಫೀಸಲ್ಲಿ ಕೆಲಸ ಮಾಡ್ತಿರ್ತೀರ. ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಅಥವಾ ಗೊತ್ತಿರ್ದಲೇ ಕೂಡ ಇರ್ಬೋದು, ಓಕೆನಾ? ನಿಮಗೆ ಗೊತ್ತಿರ್ಬೋದು, ಗೊತ್ತಿಲ್ದಲೇ ಇರ್ಬೋದು, ಇಟ್ಸ್ ಓಕೆ. ಈಗ ಪ್ರತಿಯೊಬ್ಬರು ನಿಮ್ಮ ಊರಲ್ಲಿರೋ ನಾಡ ಕಚೇರಿ ತಾಲೂಕು ಆಫೀಸ್ಗೆ ಹೋದರೆ ಅಲ್ಲಿ ಭೂಮಿ ಅಂತ ಒಂದು ಆಫೀಸ್ ಇರುತ್ತೆ. ಅಂದರೆ ಭೂಮಿ ಕೇಂದ್ರ ಅಂತ ಸ್ಮಾಲ್ ಆಫೀಸ್ ಇರುತ್ತೆ. ಅಂದರೆ ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗಳು ಕೊಟ್ಟಿರ್ತಾರೆ, ನೀವು ನೋಡಿರ್ಬೋದು. ನಿಮ್ಮ ತಾಲೂಕು ಆಫೀಸ್ಗೆ ಹೋದರೆ ಅಲ್ಲಿ ಒಂದು ಕಡೆ ಬಂದ್ಬಿಟ್ಟು ನಿಮಗೆ ಅರ್ಜಿಗಳನ್ನ ತೊಗೊಳೋದಕ್ಕೆ ಡಾಟಾ ಎಂಟ್ರಿ ಆಪ್ರೇಟರ್ಸ್ಗಳನ್ನ ಕೂರಿಸ್ಬಿಟ್ಟು ಅರ್ಜಿಗಳನ್ನ ತೊಗೊತಿರ್ತಾರೆ. ಇನ್ನೊಂದು ಕಡೆ ಬಂದ್ಬಿಟ್ಟು ಎಲೆಕ್ಷನ್ ಡಿಪಾರ್ಟ್ಮೆಂಟ್ ಇರುತ್ತೆ, ನೋಡಿರ್ತೀರಲ್ಲ. ಇನ್ನೊಂದು ಕಡೆ ಬಂದ್ಬಿಟ್ಟು ಸಬ್ ರಿಜಿಸ್ಟ್ರ್ ಆಫೀಸ್ ಇರುತ್ತೆ. ಇದೇ ಥರ ಸಪ್ರೇಟ್ ಒಂದೊಂದು ಡಿಪಾರ್ಟ್ಮೆಂಟ್ ಕೊಟ್ಟಿರ್ತಾರೆ. ಸಬ್ ರಿಜಿಸ್ಟ್ರ್ ಆಫೀಸ್ಗೆ ಇರ್ಬೋದು, ಅಥವಾ ಎಲೆಕ್ಷನ್ ಡಿಪಾರ್ಟ್ಮೆಂಟ್ ಇರ್ಬೋದು, ಇಲ್ಲ ಕಂದಾಯ ಇಲಾಖೆಗೆ ಸಪ್ರೇಟ್ ರೆವಿನ್ಯೂ ಡಿಪಾರ್ಟ್ಮೆಂಟ್ಗಂತ ಒಂದು ಸಣ್ಣ ಆಫೀಸ್ ಕೊಟ್ಟಿರ್ತಾರೆ. ಅಲ್ಲಿ ಎಲ್ಲ FDAಗಳು SDAಗಳು ವರ್ಕ್ ಮಾಡ್ತಿರ್ತಾರೆ.
ದೆನ್ ಸೊ ಈ ಥರ ಸಪ್ರೇಟ್ ಡಿಪಾರ್ಟ್ಮೆಂಟ್ಗಳು ಕೊಟ್ಟಿರ್ತಾರಲ್ವ. ಇದೇ ಥರನೇ ಒಂದು ಸಣ್ಣ ಆಫೀಸ್ ಬಂದ್ಬಿಟ್ಟು ಭೂಮಿ ಕೇಂದ್ರ ಅಂತ ಇರುತ್ತೆ. ಇಟ್ಸ್ ನಥಿಂಗ್ ಬಟ್ ಒಂದು ಸ್ಮಾಲ್ ಒಂದು ಏನಂತ ಹೇಳ್ತಾರೆ ಗೊತ್ತಾ, ಒಂದು ಸ್ಮಾಲ್ ಆಫೀಸ್ ಥರ ಇರುತ್ತೆ. ಎಲ್ಲ ನಾಡ ಕಚೇರಿಯಲ್ಲೂ ಇರುತ್ತೆ. ಎಲ್ಲ ತಾಲೂಕು ಆಫೀಸಲ್ಲೂ ಇರುತ್ತೆ. ನಾಡ ಕಚೇರಿಯಲ್ಲಿ ಇರಲ್ಲ, ಎಲ್ಲ ತಾಲೂಕು ಆಫೀಸಲ್ಲೂ ಇರುತ್ತೆ. ತಾಲೂಕು ಆಫೀಸಲ್ಲಿ ಭೂಮಿ ಕೇಂದ್ರ ಅಂತ ಒಂದು ಸಣ್ಣ ಆಫೀಸ್ ಕೊಟ್ಟಿರ್ತಾರೆ. ಅಲ್ಲೊಂದು 2-3 ಜನ ವರ್ಕ್ ಮಾಡ್ತಿರ್ತಾರೆ. ಅವ್ರು ಬೇರೆ ಯಾರೂ ಇರಲ್ಲ, VAOಗಳಾಗಿರ್ತಾರೆ. ಓಕೆನಾ. ಭೂಮಿ ಕೇಂದ್ರ ಅಂತ ಯಾಕೆ ಕರೀತಾರೆ ಅಂದರೆ ಅವರು ಭೂಮಿ ವೆಬ್ಸೈಟಲ್ಲಿ ವರ್ಕ್ ಮಾಡ್ತಿರ್ತಾರೆ. ಓಕೆನಾ. ಭೂಮಿ ವೆಬ್ಸೈಟ್ ಅನ್ನೋದು ರೆವಿನ್ಯೂ ಇಲಾಖೆಗೆ ಸಂಬಂಧಿಸಪಟ್ಟಂತಹ ಒಂದು ವೆಬ್ಸೈಟ್. ಓಕೆನಾ. ಆ ವೆಬ್ಸೈಟನ್ನು ಆಪ್ರೇಟ್ ಮಾಡ್ತಿರೋ ಅಂಥವ್ರು VAOಗಳಾಗಿರ್ತಾರೆ. ಸೊ ಭೂಮಿ ವೆಬ್ಸೈಟಲ್ಲಿ ಏನೇನೆಲ್ಲ ಟ್ರಾನ್ಸಾಕ್ಷನ್ಸ್ಗಳು, ಏನೇನೆಲ್ಲ ಆಪ್ರೇಷನ್ಸ್ಗಳು ನಡೆಯುತ್ತೋ ಅದು ಅಲ್ಲಿ ಕೂತಿರೋ VAOಗಳು ನಡೆಸ್ತಾರೆ. ಓಕೆನಾ. ಫಾರ್ ಎಕ್ಸಾಂಪಲ್, ಇವಾಗ ನಿಮಗೆ ಒಂದು ಪಾಣಿಯಲ್ಲಿ ಚೇಂಜಸ್ ಮಾಡಿಸ್ಬೇಕು. ಓಕೆನಾ. ಇಲ್ಲ ಪಾಣಿಯಲ್ಲಿ ನಿಮ್ಮ ಲ್ಯಾಂಡು, ನಿಮ್ಮ ಹತ್ರ ಪಾಣಿ ಇದೆ, ಬಟ್ ಪಾಣಿಯಲ್ಲಿ ನಿಮ್ಮದು ಇನ್ಷಿಯಲ್ ಮಿಸ್ ಆಗಿದೆ, ಇಲ್ಲಾಂದರೆ ರಾಂಗ್ ಹೆಸರು ಬಂದಿದೆ, ಅಂದರೆ ನಿಮ್ಮ ಹೆಸರು ಬದಲು ಬೇರೆ ಯಾವುದೋ ಹೆಸರು ಬಂದುಬಿಟ್ಟಿದೆ, ಇಲ್ಲ ನೀವೊಂದು 5 ಜನ ಜಂಟಿಯಲ್ಲಿದ್ದರೆ ಆ ಲ್ಯಾಂಡ್ ಓನರ್ಸ್ಗಳಾಗಿ, ಬಟ್ ಯಾವುದೋ ಒಬ್ಬರು ಹೆಸರು ಮಿಸ್ ಆಗಿದೆ. ಸಿಂಪಲ್ ಎಕ್ಸಾಂಪಲ್ ಕೊಡ್ತಿರೋದು. ಆವಾಗ ನೀವು ಏನು ಮಾಡಬೇಕು ಅಂದರೆ, ಈ ಥರ ಏನಾದರೂ ಸ್ಮಾಲ್ ಮಿಸ್ಟೇಕ್ಸ್ಗಳಾಗಿದೆ, ಪಾಣಿ ಕರೆಕ್ಷನ್ ಆಗಬೇಕು, ಇಲ್ಲ ಪಾಣಿಯಲ್ಲಿ ನಿಮ್ಮದು ಲ್ಯಾಂಡ್ ಎಕ್ಸ್ಟೆಂಡ್ 1 ಎಕರೆ ಇರುತ್ತೆ, ಬಟ್ ಇದರಲ್ಲಿ ಬಂದ್ಬಿಟ್ಟು ಒಂದು 30 ಗುಂಟ 38 ಗುಂಟ ಬಂದುಬಿಟ್ಟಿರುತ್ತೆ. ಓಕೆನಾ. ಸೊ ಅವಾಗ ಏನು ಮಾಡಬೇಕು, ಇದನ್ನು ಕರೆಕ್ಷನ್ಗೆ ಹಾಕಬೇಕು. ಕರೆಕ್ಟ್ ಅಲ್ವಾ. ಆವಾಗ ನೀವು ಭೂಮಿ ಕೇಂದ್ರದಲ್ಲಿ ಹಾಕಬೇಕಾಗುತ್ತೆ. ಅರ್ಥ ಆಗ್ತಿದೆಯಾ. ನಿಮ್ಮ ಕರೆಕ್ಷನ್ಸ್ಗಳು, ಅಥವಾ ನೀವು ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಒಂದು ಕ್ರಯ ಮಾಡ್ಕೊಳ್ಳಿ. ಅಂದರೆ ನಿಮ್ಮ ಪ್ರಾಪರ್ಟಿ, ಯಾವುದೋ ಒಂದು ಪ್ರಾಪರ್ಟಿ ನೀವು ತಗೊಂಡ್ರಿ ಅಂದ್ಕೊಳ್ಳೋಣ, ಬೇರೆ ಯಾರ್ದೋ ಪ್ರಾಪರ್ಟಿ ನೀವು ತೊಗೊಂಡಿದ್ದೀರಾ. ಸೊ ಈ ತಗೊಂಡ್ಮೇಲೆ ಸಬ್ ರಿಜಿಸ್ಟ್ರ್ ಆಫೀಸಿಂದ ಅದೇನು ಮಾಡುತ್ತೆ ಅಂದರೆ ಅವರ ವೆಬ್ಸೈಟಿಂದ ಅದು ಬಂದುಬಿಟ್ಟು ಭೂಮಿ ತಂತ್ರಾಂಶಕ್ಕೆ ಬರುತ್ತೆ. ಸೊ ಭೂಮಿಗೆ ಬಂದಮೇಲೆ ನಿಮಗೆ ಇಲ್ಲಿ ನೆಕ್ಸ್ಟು ರೆವಿನ್ಯೂ ಡಿಪಾರ್ಟ್ಮೆಂಟ್, ಫಸ್ಟು ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ನಿಮ್ಮದು ರಿಜಿಸ್ಟ್ರ್ ಆಯಿತು. ಅದರಿಂದ ಏನಾಗುತ್ತೆ, ಭೂಮಿ ವೆಬ್ಸೈಟಿಗೆ ಬಂದು ಅಲ್ಲಿಂದ ಮ್ಯುಟೇಷನ್ ಜನ್ರೇಟ್ ಆಗಿ ನಿಮಗೆ ಇಲ್ಲಿ ಒಂದು ಖಾತೆ ನಂಬರ್ ಇರ್ಬೋದು, ನೀವು ಖಾತೆದಾರ ಆಗ್ತೀರಾ. ಓಕೆನಾ. ಇದೆಲ್ಲ ನಡೆಯೋದೆಲ್ಲಿ ಅಂದರೆ ಭೂಮಿ ಕೇಂದ್ರದಲ್ಲಿ. ಇದು ಒಂದು ಸಣ್ಣ ಎಕ್ಸಾಂಪಲ್. ನಾನು ಹೇಳ್ತೀನಿ ಏನೇನು ಕೆಲಸ ಇರುತ್ತೆ ಅಂತ. ಇವಾಗ ಭೂಮಿ ಕೇಂದ್ರ ಅಂದರೆ ಅರ್ಥ ಆಯ್ತಾ. ಇಟ್ಸ್ ನಥಿಂಗ್ ಬಟ್ ನಿಮ್ಮ ತಾಲೂಕು ಆಫೀಸ್ಗಳಲ್ಲಿ ಒಂದು ಸಣ್ಣ ಆಫೀಸ್ ಇರುತ್ತೆ. ಅಂದರೆ ತಾಲೂಕು ಆಫೀಸ್ ಅಂಡರಲ್ಲಿ ಭೂಮಿ ತಂತ್ರಾಂಶವನ್ನು ನಡೆಸ್ತಿರೋಂಥವ್ರು ಅಥವಾ ನೋಡ್ಕೊತಿರೋ ಅಂತಹ ಆಪ್ರೇಟರ್ಸ್ಗಳು, ದೇ ಆರ್ ನಥಿಂಗ್ ಬಟ್ VAOಗಳು ಕೂತ್ಕೊಂಡು ಭೂಮಿ ತಂತ್ರಾಂಶದ ಎಲ್ಲ ಕೆಲಸಗಳು, ಎಲ್ಲ ಟೆಕ್ನಿಕಲ್ ವರ್ಕ್ಸ್ಗಳು, ಸಿಂಪಲ್ ಬಟ್ ಇವರೆಲ್ಲ ಟೆಕ್ನಿಕಲ್ ವರ್ಕ್ಸ್, ಸಿಂಪಲಾಗಿ ಇನ್ನೂ ಹೇಳ್ತೀನಿ, ಸಿಸ್ಟಮ್ ವರ್ಕ್ಗಳನ್ನ ಮಾಡ್ತಿರ್ತಾರೆ. ಇವರು ಭೂಮಿ ಕೇಂದ್ರ ಅಂಡರಲ್ಲಿ ಕೆಲಸ ಮಾಡ್ತಿರ್ತಾರೆ. ಸೊ ಇವಾಗ ಸರ್ಕಲ್ಗೆ ಹೋಗೋಣ. ಓಕೆನಾ. ಇದು ಭೂಮಿ ಕೇಂದ್ರದಲ್ಲಿ ನೋಡಿ, ಇಲ್ಲೂ VAOಗಳೇ. ಇವ್ರೇನು ಮಾಡ್ತಾರೆ, ದಿನ ಬೆಳಿಗ್ಗೆ ಇವ್ರು ಸಿಂಪಲ್ ಭೂಮಿ ಕೇಂದ್ರದಲ್ಲಿ ವರ್ಕ್ ಮಾಡೋರು ಹೆಂಗಿರ್ತಾರೆ, ಬೆಳಿಗ್ಗೆನೇ ಆಫೀಸ್ಗೆ ಹೋಗ್ತಾರೆ, ಆಫೀಸ್ಗೆ ಹೋಗಿ ಅವ್ರದ್ದು 10 to 5:30 ವರ್ಕ್ ಇರುತ್ತೆ ಆಫೀಸಲ್ಲಿ. ಸಿಂಪಲ್ ಅವ್ರದ್ದು ಏನು ಫುಲ್ಲು ಕಂಪ್ಲೀಟಾಗಿ ಸಿಸ್ಟಮ್ ವರ್ಕ್ಗಳಿರುತ್ತೆ, ಸ್ವಲ್ಪ ಪೇಪರ್ ವರ್ಕ್ಸ್ಗಳಿರ್ಬೋದು. ಸೊ ಅದರಲ್ಲಿ ಕೆಲಸ ಮಾಡ್ತಾರೆ. ಓಕೆನಾ. VAOಗಳಾಗಿರ್ತಾರೆ. ಈ ಕಡೆ ಬಂದರೆ ಸರ್ಕಲಲ್ಲಿ ಇವ್ರು ಏನು ಮಾಡ್ತಾರೆ ಅಂದರೆ, ಇವರು ತಾಲೂಕು ಆಫೀಸಲ್ಲಿ ಕೆಲಸ ಮಾಡ್ತಾರೆ, ಬಟ್ ಇವ್ರು ಏನು ಮಾಡ್ತಾರೆ ಅಂದರೆ ನಾರ್ಮಲಿ ನಾಡ ಕಚೇರಿಯಲ್ಲಿ ಕೆಲಸ ಮಾಡ್ತಿರ್ತಾರೆ, ಸರ್ಕಲಲ್ಲಿ ವರ್ಕ್ ಮಾಡುವಂಥ VAOಗಳು. ಅಂದರೆ ನಾನು ಒಂದು ಎಕ್ಸಾಂಪಲ್. ಸೊ ನಾವೇನು ಮಾಡ್ತೀವಿ ಅಂದರೆ ನಾಡ ಕಚೇರಿಯಲ್ಲಿ ವರ್ಕ್ ಮಾಡ್ತಿರ್ತೀವಿ. ಅಂದರೆ ನಮ್ಮ ಕೆಲಸ ಬಂದ್ಬಿಟ್ಟು ನಾಡ ಕಚೇರಿಯಲ್ಲಿರುತ್ತೆ. 7 ದಿನ ನಾವು ನಾಡ ಕಚೇರಿಯಲ್ಲಿರಲ್ಲ, ಒಂದು 2 ದಿನ 3 ದಿನ ನಾವು ನಮ್ಮ ಸರ್ಕಲ್ಗಳಿಗೆ, ಗ್ರಾಮಗಳಿಗೆ ಹೋಗ್ಬೇಕಾಗತ್ತೆ. ಅಲ್ಲಿ ನಾವು ಇನ್ನು ಉಳಿದಿದ್ದ ದಿನ ಇರಬೇಕಾಗತ್ತೆ. 3 ದಿನ ಇಲ್ಲಿದ್ದರೆ ಇನ್ನೊಂದು 3 ದಿನ ನಾವು ಸರ್ಕಲಲ್ಲಿ ಇರಬೇಕಾಗತ್ತೆ, ಅಥವಾ 2 ದಿನನಾದರೂ ಇರಲೇಬೇಕಾಗತ್ತೆ ಕಂಪಲ್ಸರಿ. ಸೊ ನಾವು ನಾಡ ಕಚೇರಿಯಲ್ಲಿ ಇರ್ತೀವಿ. ಕೆಲವೊಂದು ಊರಲ್ಲಿ, ಕೆಲವೊಂದು ಡಿಸ್ಟಿಕ್ಗಳಲ್ಲಿ ಅವರು ಗ್ರಾಮ ಪಂಚಾಯಿತಿಯಲ್ಲಿ ಕೂಡ ಆಫೀಸ್ ಮಾಡಿ ಕೊಟ್ಟಿದ್ದಾರೆ VAOಗಳಿಗೆ. ಇವರು ಸರ್ಕಲಲ್ಲಿ, ನಾರ್ಮಲಿ ಸರ್ಕಲ್, ದೇ ಆರ್ ನಥಿಂಗ್ ಬಟ್ ದೇ ಆರ್ ಇನ್ ಟು ಸರ್ಕಲ್. ಅಂದರೆ ದೇ ಆರ್ ಡೈರೆಕ್ಟ್ಲಿ ಸರ್ಕಲ್ ಅಥವಾ ವಿಲೇಜ್ಗಳನ್ನ ನೋಡ್ಕೊತಿರ್ತಾರೆ. ಓಕೆನಾ. ಸೊ ಇವರು ನಾಡ ಕಚೇರಿಯಲ್ಲಿ ಇರ್ತಾರೆ, ಕೆಲಸ ಮಾಡ್ತಿರ್ತಾರೆ. ಅವರಿಗೂ ಟೆಕ್ನಿಕಲ್ ವರ್ಕ್ಸ್ ಇರುತ್ತೆ, ಸಿಸ್ಟಮ್, ಅಂದರೆ ನಮಗೂ ಕೂಡ ಟೆಕ್ನಿಕಲ್ ವರ್ಕ್ಸ್ ಇರುತ್ತೆ, ಸಿಸ್ಟಮ್ ವರ್ಕ್ ಇರುತ್ತೆ. ಬಟ್ ಇವರಿಗಿರೋ ಅಷ್ಟು ನಮಗಿರಲ್ಲ. ಇವರಿಗೆ ಕಂಪ್ಲೀಟಾಗಿ ಇವರಿಗೆ ಫೀಲ್ಡ್ ವರ್ಕ್ಗಳಿರಲ್ಲ. ಭೂಮಿ ಕೇಂದ್ರ ಕೆಲಸ ಮಾಡೋರಿಗೆ
ಫೀಲ್ಡ್ ವರ್ಕ್ಸ್ಗಳಿರಲ್ಲ. ಅವ್ರು ವಿಲೇಜ್ಗೆ ಹೋಗಬೇಕು, ಅಲ್ಲಿಗೋಗಿ ಏನಾದರೂ ಸ್ಪಾಟ್ ವಿಸಿಟ್ ಮಾಡಬೇಕು, ಜನಗಳ ಜೊತೆ ಮಾತಾಡಬೇಕು, ಇದು ಯಾವುದು ಭೂಮಿ ಕೇಂದ್ರದಲ್ಲಿರೋರಿಗೆ ಇರಲ್ಲ. ಬಟ್ ಫೀಲ್ಡಲ್ಲಿ ವರ್ಕ್ ಮಾಡ್ತಿರೋ ಅಂಥವ್ರಿಗೆ ಅವ್ರ ವಿಲೇಜ್ಗೆ ಹೋಗ್ತಾ ಇರಬೇಕಾಗುತ್ತೆ. ಏನಾದರೂ ಕೆಲಸ ಇದ್ದರೆ, ಸೆನ್ಸಸ್ಸು, ಎಲೆಕ್ಷನ್ನು ಅಥವಾ ಬೇರೆ ಏನೇ ಪ್ರಾಬ್ಲಮ್ ಅಥವಾ ಒಂದು ಡಿಸ್ಪ್ಯೂಟ್ ಆಗ್ತಿದೆ ಅಂತ ಎಲ್ಲ ಟೈಮಲ್ಲೂ ಈ ವಿ ಎ ಒಗಳಿರ್ತಾರಲ್ಲ ಸರ್ಕಲಲ್ಲಿರೋರು, ಅವರು ವಿಲೇಜ್ಗೆ ಹೋಗ್ಬೇಕಾಗ್ತಿರತ್ತೆ. ಅರ್ಥ ಆಗ್ತಿದೆಯಾ? ಎರಡು ಡಿಫ್ರೆನ್ಸ್ ಅರ್ಥ ಆಗ್ತಿದೆ ಅನ್ಕೊಂಡು ತುಂಬ ಸಿಂಪಲಾಗಿ ಹೇಳಿದ್ದೀನಿ, ಓಕೆನಾ? ಇದು ಎರಡು ಡಿಫ್ರೆನ್ಸ್ ಇರೋದು, ಓಕೆನಾ? ವರ್ಕ್ ಏನು ಮಾಡ್ತಾರೆ ಅಂತ ಹೇಳ್ತೀನಿ. ಫಸ್ಟು ನೀವು ಅರ್ಥ ಮಾಡ್ಕೊಳ್ಳಿ. ಇವರು ತಾಲೂಕು ಆಫೀಸಲ್ಲಿ ವರ್ಕ್ ಮಾಡ್ತಾರೆ, ಇವರು ನಾಡ ಕಚೇರಿಯಲ್ಲಿ ವರ್ಕ್ ಮಾಡ್ತಾರೆ. ಇವರಿಗೆ ಪಬ್ಲಿಕ್ ಇಂಟ್ರಾಕ್ಷನ್ಸ್ ತುಂಬ ಕಮ್ಮಿ, ತುಂಬ ರೇರೆಸ್ಟ್ ಆಫ್ ರೇರ್ ಕೇಸಸ್ ಇರುತ್ತೆ. ಇವ್ರದ್ದು ಪಬ್ಲಿಕ್ ಇಂಟ್ರಾಕ್ಷನ್ಸ್ ಸರ್ಕಲಲ್ಲಿ ಕೆಲಸ ಮಾಡ್ತಿರೋರಿಗೆ ಫುಲ್ ಕಂಪ್ಲೀಟ್, ಅವ್ರು ಬೆಳಗಿನ ಸಂಜೆ ತನಕ ಪೀಪಲ್ನ ನೋಡ್ತಾನೆ ಇರಬೇಕು. ಇವರಿಗೆ ಫೀಲ್ಡ್ ವರ್ಕ್ ಇರುತ್ತೆ, ಇವರಿಗೆ ಫೀಲ್ಡ್ ವರ್ಕ್ ಇರಲ್ಲ. ಇವ್ರಿಗೆ ಕಂಪ್ಲೀಟ್ ಟೆಕ್ನಿಕಲ್ ಇರುತ್ತೆ. ಇಲ್ಲಿ ಬಂದ್ಬಿಟ್ಟು ಟೆಕ್ನಿಕಲ್ ಜೊತೆಗೆ ನಿಮಗೆ ಫೀಲ್ಡಲ್ಲಿ ಕೆಲಸ ಮಾಡುವಂಥ ಫೀಲ್ಡ್ ವರ್ಕ್ಗಳು ಕೂಡ ಇರುತ್ತೆ. ಇದು ಬೇಸಿಕ್, ಓಕೆನಾ? ಸೊ ಇವರಿಗೆ ಹೆಂಗೆ ಭೂಮಿ ಕೇಂದ್ರ ಹಾಕ್ತಾರೆ, ಹೆಂಗೆ ಸರ್ಕಲ್ ಸಿಗುತ್ತೆ ಅನ್ನೋದು ನಾನು ಹೇಳಿದ್ದೀನಿ ಆಲ್ರೆಡಿ, ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ. ನೀವು ಒಂದ್ಸಲ ಹೋಗಿ ನೋಡಿ, ಓಕೆನಾ? DC ಅವರು ಏನು ಮಾಡ್ತಾರೆ ಅಂದರೆ ಯಾವ ತಾಲೂಕುಗಳಲ್ಲಿ ಎಷ್ಟೆಷ್ಟು ವೇಕೆನ್ಸಿಗಳಿದೆ, ಭೂಮಿ ಕೇಂದ್ರದಲ್ಲಿ ಎಷ್ಟಿದೆ ಅನ್ನೋದ್ರ ಬೇಸಿಸ್ ಮೇಲೆ ನೋಡಿ ಭೂಮಿ ಕೇಂದ್ರಗಳು ಅಥವಾ ಸರ್ಕಲ್ಗಳನ್ನ ಕೊಡ್ತಾರೆ. ಬಟ್ ನಾರ್ಮಲಿ ಪ್ರಿಫರೆನ್ಸ್ ಬಂದ್ಬಿಟ್ಟು ಭೂಮಿ ಕೇಂದ್ರದಲ್ಲಿ ಮೇ ಬಿ ಹೆಣ್ಮಕ್ಳಿಗೆ ಕೊಡ್ತಾರೆ. ಇಲ್ಲ ಅಂದರೆ ಡಿಸೇಬಲ್ಡ್ ಕ್ಯಾಂಡಿಡೇಟ್ಸ್ಗಳು ಯಾರಾದರೂ ಸೆಲೆಕ್ಟ್ ಆಗಿದ್ರೆ ಅವರಿಗೆ ಭೂಮಿ ಕೇಂದ್ರ ಕೊಡ್ತಾರೆ. ಹುಡುಗ ಆಗಿದ್ರು ಹುಡುಗಿ ಆಗಿದ್ರು, ಡಿಸೇಬಲ್ ಕ್ಯಾಂಡಿಡೇಟ್ ಯಾರಾದರೂ ಇದ್ದರೆ ಭೂಮಿ ಕೇಂದ್ರ ಸಿಗುತ್ತೆ. ಇಲ್ಲ ಅಂದರೆ ನಾರ್ಮಲಿ ಅಲ್ಲಿ ಯಾವುದೇ ಥರ ವೇಕೆನ್ಸಿಗಳಿಲ್ಲ ಅಂದರೆ ಅಫ್ಕೋರ್ಸ್ ಅವರು ಸರ್ಕಲಲ್ಲೂ ಕೆಲಸ ಮಾಡಬೇಕಾಗತ್ತೆ, ಓಕೆನಾ? ಸೊ ಇದು ಡಿಪೆಂಡ್. ನೀವು VO ಆದಮೇಲೆ ನಿಮಗೆ ಭೂಮಿ ಕೇಂದ್ರದಲ್ಲಿ ಕೆಲಸ ಮಾಡಬೇಕು ಅಂತ ಇಷ್ಟ ಇದ್ದು ನೀವು ಹುಡುಗಿ ಆಗಿದ್ದರೆ ಸಿಗ್ಬೋದು, ಅಲ್ಲಿ ವೇಕೆನ್ಸಿ ಇದ್ದರೆ. ಇಲ್ಲ ಅಂದರೆ ಸರ್ಕಲ್ ಇದ್ದರೂ ಓಕೆನಾ? ಸೊ ಕೆಲವೊಂದು ಬೆನಿಫಿಟ್ಸ್ಗಳು ಅದರದ್ದೇ ಆದಂತಹ ಪಾಸಿಟಿವ್ ಮತ್ತು ನೆಗೆಟಿವ್ಗಳಿದೆ ಎರಡೂ ಕಡೆ ವರ್ಕ್ ಮಾಡೋರಿಗೆ, ಅದನ್ನು ಹೇಳ್ತೀನಿ. ಬಟ್ ಇವಾಗ ಫಸ್ಟ್ ಬಂದುಬಿಟ್ಟು ವರ್ಕ್ ಏನಿರುತ್ತೆ ಅಂತ ನೋಡೋಣ. ಅದು ವೆರಿ ಇಂಪಾರ್ಟೆಂಟ್ ಅಲ್ವಾ? ಅಂದರೆ ಭೂಮಿ ಕೇಂದ್ರದಲ್ಲಿ ಕೆಲಸ ಮಾಡೋರಿಗೆ ಏನಿರುತ್ತೆ ವರ್ಕು? ಭೂಮಿ ಕೇಂದ್ರದಲ್ಲಿ ವರ್ಕ್ ಮಾಡೋರಿಗೆ ಏನು ಕೆಲಸ ಇರುತ್ತೆ, ಕರೆಕ್ಟ್ ಅಲ್ವಾ? ಅದು ನಮಗೆ ಫಸ್ಟ್ ಗೊತ್ತಾಗಬೇಕು. ಸೊ ಫಸ್ಟ್ ಭೂಮಿ ಕೇಂದ್ರದ ಫಸ್ಟ್ ಹೇಳ್ತೀನಿ ಏನೇನು ಕೆಲಸಗಳಿರುತ್ತೆ ಅಂದರೆ, ದೇ ಆರ್ ಕಂಪ್ಲೀಟ್ಲಿ ಇಂಟು ಭೂಮಿ ಪ್ರಾಜೆಕ್ಟ್. ಅಂದರೆ ಭೂಮಿ ತಂತ್ರಾಂಶದ ಅಂಡರಲ್ಲಿ ಏನೇನು ಕೆಲಸಗಳಿರುತ್ತೋ ಅದೆಲ್ಲ ಕೆಲಸಗಳು ಅವ್ರು ಮಾಡ್ತಾರೆ. ನಾನು ಆಲ್ರೆಡಿ ಹೇಳಿದ್ದೀನಿ, ಭೂಮಿ ತಂತ್ರಾಂಶ ಅಂದರೆ ಭೂಮಿ ವೆಬ್ಸೈಟ್ನ ಇವ್ರು ಕಂಪ್ಲೀಟಾಗಿ ಅದರಲ್ಲಿ ನಡೆಯುವಂತಹ ಒಂದೊಂದು ಕೆಲಸಗಳನ್ನು ಭೂಮಿ ಕೇಂದ್ರದಲ್ಲಿ ಕೆಲಸ ಮಾಡ್ತಿರೋಂಥ VAOಗಳು ನಡೆಸ್ತಾರೆ. ಫಾರ್ ಎಕ್ಸಾಂಪಲ್ ಮೇನ್ಲಿ ಡಾಟಾ ಆಪ್ರೇಟರ್ಸ್ಗಳಾಗಿ ಇವರು ವರ್ಕ್ ಮಾಡ್ತಾರೆ. ಅಂದರೆ ಇವರು ಡೈರೆಕ್ಟ್ ಪಬ್ಲಿಕ್ ಸರ್ವಿಸ್ ಕೊಡಲ್ಲ, ಬಟ್ ಪಬ್ಲಿಕ್ ಸರ್ವಿಸ್ ಫೆಸಿಲಿಟೇಟರ್ಸ್ ಆಗಿರ್ತಾರೆ. ಅಂದರೆ ಇಂಡೈರೆಕ್ಟಾಗಿ ವರ್ಕ್ ಮಾಡ್ತಿರ್ತಾರೆ. ಬಟ್ ಇವರಿಗೆ ಯಾವುದೇ ಥರ ಇಂಡಿಪೆಂಡೆಂಟ್ ಅಡ್ಮಿನಿಸ್ಟ್ರೇಟಿವ್ ಪವರ್ ಇರೋಲ್ಲ. ಅಂದರೆ ಇವ್ರಿಗೆ ಆಲ್ರೆಡಿ ಹೇಳಿರೋದ್ರಿಂದ ಇವರಿಗೆ ಪಬ್ಲಿಕ್ ಇಂಟ್ರಾಕ್ಷನ್ಸ್ ಇರಲ್ಲ, ಆಮೇಲೆ ಡೈರೆಕ್ಟಾಗಿ ಹೋಗಿ ಅಥಾರಿಟಿ ಇರಲ್ಲ. ಬಟ್ ಸರ್ಕಲಲ್ಲಿ ನೀವು ವರ್ಕ್ ಮಾಡುವಾಗ ನಿಮಗೆ ಒಂದು ಇನ್ಕಮ್ ಸರ್ಟಿಫಿಕೇಟ್ ಆಗಲಿ, ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗಲಿ, ಒಂದು ಪೆನ್ಷನ್ ಆಗಲಿ ಇಶ್ಯೂ ಮಾಡೋದಕ್ಕೆ ನಿಮಗೆ ಒಂದು ಪವರ್ ಇರುತ್ತೆ. ಬಟ್ ಇಲ್ಲಿರೋರಿಗೆ ಭೂಮಿ ತಂತ್ರಾಂಶದಲ್ಲಿ ಇರಲ್ಲ. ದೇ ಆರ್ ಕಂಪ್ಲೀಟ್ಲಿ ಇಂಟು ನೀವು ಸಿಂಪಲಾಗಿ ಹೇಳಬೇಕು ಅಂದರೆ ಒಂದು ಡಾಟಾ ಎಂಟ್ರಿ ಆಪ್ರೇಟರ್ಸ್ ಯಾವ ಥರ ಪವರ್ ಇಟ್ಕೊಂಡು ಎಷ್ಟು ಕೆಲಸ ಮಾಡ್ತಾರೋ ಆ ಥರ ಇರುತ್ತೆ. ಅವ್ರಿಗೆ ಬೇರೆ ಯಾವುದು ಪವರ್ ಇರಲ್ಲ. ಪೆನ್ಷನ್ ಇಶ್ಯೂ ಮಾಡೋದಾಗಲಿ ಅಥವಾ ಒಂದು ಇನ್ಕಮ್ ಸರ್ಟಿಫಿಕೇಟ್ ಇವ್ರಿಗೆ ಕೊಡ್ಬೋದಾ ಕೊಡಬಾರ್ದಾ ಅನ್ನೋದು ಕೂಡ ಅವ್ರಿಗೆ ಹೇಳೋ ರೈಟ್ಸ್ ಇರಲ್ಲ, ಓಕೆನಾ? ಅರ್ಥ ಆಗ್ತಿದೆ ಅಲ್ವಾ? ಸೊ ನೋಡಿ, ಇವಾಗ ಇನ್ನೊಂದು ಸಿಂಪಲಾಗಿ ಹೇಳ್ತೀನಿ. ಈಗ ಫಾರ್ ಎಕ್ಸಾಂಪಲ್ ನೀವು ಭೂಮಿ ಕೇಂದ್ರದಲ್ಲಿ ಕೆಲಸ ಮಾಡ್ತಿದ್ದೀರಾ, ನಾನು ಸರ್ಕಲಲ್ಲಿ ಕೆಲಸ ಮಾಡ್ತಿದ್ದೀನಿ, ಓಕೆನಾ? ಸೊ ಫಸ್ಟು ಯಾರೋ ಒಬ್ಬರು ಪಬ್ಲಿಕ್ ಬಂದರು, ಅವರಿಗೆ ಪಾಣಿಯಲ್ಲಿ ಕರೆಕ್ಷನ್ ಆಗಬೇಕು, ಕರೆಕ್ಟ್ ಅಲ್ವಾ? ಕರೆಕ್ಷನ್ ಆಗಬೇಕು ಅಂದಾಗ ಫಸ್ಟ್ ಅವ್ರು ಏನು ಮಾಡ್ತಾರೆ, ಒಂದು ಅರ್ಜಿನ ರೈಸ್ ಮಾಡ್ತಾರೆ. ಏನಂತ ಒಂದು ತಕರಾರು ಅರ್ಜಿನ ರೈಸ್ ಮಾಡ್ತಾರೆ. ಈ ಥರ ನನ್ನ ಪಾಣಿಯಲ್ಲಿ ಮಿಸ್ ಮ್ಯಾಚ್ ಆಗಿದೆ, ನನಗೆ ಸರಿ ಮಾಡಿಕೊಡ್ಬೇಕು ಅಂತ. ಸೊ ಇದು ರೈಸ್ ಆದಮೇಲೆ ಅದು ಫಸ್ಟು ಬರೋದು ಯಾವ VAಗೆ ಅಂತ ಹೇಳ್ತೀನಿ. ಅದು ಫಸ್ಟು ಬರೋದು ಸರ್ಕಲಲ್ಲಿ ಕೆಲಸ ಮಾಡುವಂಥ VAಗೆ. ಅಂದರೆ ಆ ಗ್ರಾಮ ಅಂದರೆ ಅವರು ಕರೆಕ್ಷನ್ಗೆ ಹಾಕಿದ್ರಲ್ಲ, ಆ ಕರೆಕ್ಷನ್ ಹಾಕಿರೋಂತಹ ಗ್ರಾಮ ಯಾವ ಸರ್ಕಲ್ VAಗೆ ಬರುತ್ತೋ ಅವರಿಗೆ ಹೋಗುತ್ತೆ. ಕಂಪ್ಲೀಟ್ಲಿ ಟೆಕ್ನಿಕಲ್ ವರ್ಕ್, ಎಲ್ಲ ಸಿಸ್ಟಮ್ ವರ್ಕ್ ಅವರು ಲಾಗಿನ್ನಿಗೆ ಹೋಗುತ್ತೆ, ಓಕೆನಾ? ಸೊ ಸರ್ಕಲಲ್ಲಿ ಕೆಲಸ ಮಾಡ್ತಿರೋಂಥ VA ಏನು ಮಾಡ್ತಾರೆ, ವೆರಿಫೈ ಮಾಡ್ತಾರೆ. ಓಕೆ, ಇದು ಮಿಸ್ ಮ್ಯಾಚ್ ಆಗಿದೆಯಾ, ಯಾಕಾಗಿದೆ, ಎಲ್ಲಿಂದ ಆಗಿದೆ, ಏನು ತಪ್ಪಾಗಿದೆ, ಅಥವಾ ಹೋಗಿ ಸ್ಪಾಟಲ್ಲಿ ನೋಡಬೇಕಾ, ಎಷ್ಟಿದೆ, ಅಥವಾ ಅದನ್ನು ಸರ್ವೆ ಡಿಪಾರ್ಟ್ಮೆಂಟ್ಗೆ ಹಾಕಬೇಕಾ, ಸರ್ವೆ ಮಾಡಬೇಕಾಗಬೇಕಾ ಅಂತ ಕಂಪ್ಲೀಟ್ ಒಂದು ಡಿಸಿಷನ್ ತಗೊಳ್ಳೋ ಅಂತಹ ರೈಟ್ಸ್ ಯಾರಿಗಿದೆ ಅಂದರೆ
ಸರ್ಕಲಲ್ಲಿ ಕೆಲಸ ಮಾಡುವಂತಹ VAಗೆ. ಸೊ ಇವ್ರು ರಿಪೋರ್ಟ್ ಹಾಕ್ತಾರೆ. ಇನ್ನು ನೆಕ್ಸ್ಟ್ ಪ್ರೋಸೆಸ್ ಆದರೂ ಹೈಯರ್ ಅಥಾರಿಟಿಗಳು ಅದನ್ನು ನೋಡ್ಕೊತಾರೆ. ಇದು ಈ VA. ನಮಗೆ ಹೈಯರ್ ಅಥಾರಿಟಿದು ಇವಾಗ ಬೇಡ, ಓಕೆನಾ. VA ಬಂದ್ಬಿಟ್ಟು ರಿಪೋರ್ಟ್ ಹಾಕ್ತಾರೆ, ಹೌದು ಈ ಥರ ಮಿಸ್ ಮ್ಯಾಚ್ ಆಗಿದೆ, ನಾವು ಸರಿ ಮಾಡಬೇಕಾಗುತ್ತೆ ಅಂತ. ಬಟ್ ಇದೆಲ್ಲ ಹೈಯರ್ ಅಥಾರಿಟಿಗೆ ಹೋಗೋಕ್ಕಿಂತ ಮುಂಚೆ ಇದೆಲ್ಲ ಆದಮೇಲೆ ನೀವು ನಿಮ್ಮ ಹೈಯರ್ ಅಥಾರಿಟೀಸ್ಗಳೆಲ್ಲ ಆದಮೇಲೆ ಅದು ಭೂಮಿ ತಂತ್ರಾಂಶಕ್ಕೆ ಹೋಗುತ್ತೆ. ಯಾವಾಗ ಓಕೆ ಇದು ಕರೆಕ್ಷನ್ಸ್ ಮಾಡ್ಬೋದು, ಅಪ್ರೂವಲ್ ಕೊಡ್ಬೋದು ಅಂತ ಹೋದಾಗ ಭೂಮಿ ತಂತ್ರಾಂಶದಲ್ಲಿ ಹೋದಾಗ ಅವ್ರು ಜಸ್ಟ್ ಏನು ಮಾಡಲ್ಲ, ಆ ಕರೆಕ್ಷನ್ ಮಾಡ್ತಾರೆ. ಅವರೆಲ್ಲ ಪ್ರೂಫ್ಗಳನ್ನೂ ನೋಡಿ ಭೂಮಿ ತಂತ್ರಾಂಶ ಅಥವಾ ಭೂಮಿ ಕೇಂದ್ರದಲ್ಲಿ ಕೆಲಸ ಮಾಡ್ತಿರ್ತಾರಲ್ವ, ಅವ್ರೇನು ಮಾಡ್ತಾರೆ, ಓಕೆ ಈ ಥರ ಎಕ್ಸ್ಟೆಂಡ್ ಮಿಸ್ ಮ್ಯಾಚ್ ಆಗಿದೆ, 1 ಎಕರೆ ಇರೋದು 38 ಗುಂಟೆ ಆಗಿದೆ, ಇದನ್ನು ನಾವು ಕರೆಕ್ಟ್ ಮಾಡಬೇಕು ಅಂದಾಗ ಓಕೆ ಎಲ್ಲರೂ ರಿಪೋರ್ಟ್ ಕೊಟ್ಟಿದ್ದಾರಲ್ವಾ, ಸೊ ಇದನ್ನು ನೋಡಿ ನಾವು ಸರಿ ಮಾಡಬೇಕು ಅಂತ ಹೇಳಿ ಭೂಮಿಯಲ್ಲಿ ಕೆಲಸ ಮಾಡೋರು ಅದೊಂದು ಜಸ್ಟ್ ಚೇಂಜಸ್ ಮಾಡ್ತಾರೆ ಅಷ್ಟೇ. ಬಟ್ ಅಲ್ಲಿರೋರಿಗೆ ಏನಾಯಿತು, ಯಾವುದೇ ಅಥಾರಿಟಿ ಇಲ್ಲ. ಇವರೆಲ್ಲರೂ ರಿಪೋರ್ಟ್ ಕೊಟ್ಟಿದ್ದಾರಲ್ಲ, ಈ VAO ರಿಪೋರ್ಟ್ ಕೊಟ್ಟಿರೋದ್ರ ಮೇಲೆ ಇವ್ರು ಚೇಂಜ್ ಮಾಡ್ಬೋದೇ ಹೊರತು ಅವರಿಗೆ ಸಪ್ರೇಟ್ ಆದಂತಹ ಅಥಾರಿಟಿ ಇರಲ್ಲ, ಓಕೆನಾ. ಭೂಮಿಯಲ್ಲಿ ಆ ವೆಬ್ಸೈಟಲ್ಲಿ ಚೇಂಜ್ ಮಾಡುವಂಥ ಅಧಿಕಾರ ಮಾತ್ರ ಇರುತ್ತೆ. ಇವಾಗ ಅರ್ಥ ಆಯಿತು ಅಂದ್ಕೊಂಡು ಸಿಂಪಲ್ ಆಗಿ, ಓಕೆನಾ ಇಬ್ಬರಿಗೂ. ದೆನ್ ಅವ್ರ ರೆಸ್ಪಾನ್ಸಿಬಿಲಿಟಿಗಳು ಹೇಳ್ತೀನಿ. ಫಸ್ಟ್ ಎಂಟ್ರಿ, ಕರೆಕ್ಷನ್ ಆಫ್ RTC ಹೇಳಿದ್ನಲ್ಲ, RTCಯಲ್ಲಿ ಏನಾದರೂ ಚೇಂಜ್ ಮಾಡಬೇಕು, ಪಾಣಿಯಲ್ಲಿ ಯಾವುದೇ ಕರೆಕ್ಷನ್ನು ಅಥವಾ ಎಂಟ್ರಿ ಮಾಡಬೇಕು, ಇದೆಲ್ಲ ಭೂಮಿ ಅಂಡರಲ್ಲೇ ಆಗೋದು. ದೆನ್ ಆನ್ಲೈನ್ ಮ್ಯೂಟೇಷನ್ಸ್ಗಳು ಅಂದರೆ ಒಂದು ಟ್ರಾನ್ಸಾಕ್ಷನ್ ನಡೆದಾಗ ಒಂದು ಮ್ಯೂಟೇಷನ್ ಜನ್ರೇಟ್ ಆಗುತ್ತೆ. ಅಂದರೆ ಒಂದು ಲ್ಯಾಂಡ್ ಟ್ರಾನ್ಸಾಕ್ಷನ್ ನಿಮ್ಮಿಂದ ನಿಮ್ಮ ಮಕ್ಕಳಿಗೆ ಹೋದಾಗ, ಇಲ್ಲ ನಿಮ್ಮಿಂದ ನೀವು ಬೇರೆ ಯಾರಿಗೋ ಮಾರಿದಾಗ, ಇಲ್ಲ ನೀವು ಯಾರಿಗಾದ್ರೂ ಗಿಫ್ಟ್ ಕೊಟ್ಟಾಗ, ಇಲ್ಲ ಯಾರಿಗಾದ್ರೂ ವಿಲ್ ಮಾಡಿದಾಗ ಒಂದೊಂದು ಸಲನೂ ಒಂದೊಂದು ಮ್ಯೂಟೇಷನ್. ಇಟ್ಸ್ ನಥಿಂಗ್ ಬಟ್ ಚೆಕ್ ಲಿಸ್ಟ್. ಅದು ಜನ್ರೇಟ್ ಆಗೋದಲ್ಲಿ ಭೂಮಿ ಕೇಂದ್ರದಲ್ಲಿ, ಓಕೆನಾ. ಫಸ್ಟ್ ಭೂಮಿ ಕೇಂದ್ರದ ಹೇಳ್ತಿದ್ದೀನಿ, ನಾನು ಆವಾಗಲೇ ಒಂದು ಕಂಪ್ಯಾರಿಸನ್ ಮಾಡಿದ್ದು, ಓಕೆನಾ. ದೆನ್ ಯಾವುದಾದ್ರೂ ಸರ್ವೆ ನಂಬರ್ ರಾಂಗ್ ಇದ್ದರೆ, ಓನರ್ ನೇಮು, ಎಕ್ಸ್ಟೆಂಡ್ ಆಲ್ರೆಡಿ ಹೇಳಿದ್ದೀನಿ, ಏನೇ ಚೇಂಜಸ್ ಇದ್ದರೂ ಭೂಮಿ ಕೇಂದ್ರದಲ್ಲೇ ನಡೆಯೋದು. ದೆನ್ ಡಿಜಿಟಲ್ ಲ್ಯಾಂಡ್ ರೆಕಾರ್ಡ್ಸ್ ಮತ್ತು ಸ್ಕ್ಯಾನಿಂಗ್ಗಳೆಲ್ಲ ಆಗೋದು ಭೂಮಿ ಕೇಂದ್ರದಲ್ಲಿ. ಎಲ್ಲ ಡಿಜಿಟಲ್ ರೆಕಾರ್ಡ್ಸ್ಗಳೆಲ್ಲ ಭೂಮಿ ಕೇಂದ್ರದಲ್ಲಿ. ಯಾರಾದರೂ ಬಂದು ಯಾವುದಾದ್ರೂ ರೆಕಾರ್ಡ್ಗಳು ಬೇಕು ಅಥವಾ ಅರ್ಜಿ ಹಾಕಿದ್ರೆ ಅವರಿಗೆ ಅದು ಅಲ್ಲಿ ಸಿಗುತ್ತೆ, ಓಕೆನಾ. ಅರ್ಥ ಆಗ್ತಿದೆಯಾ. ಅಥವಾ RTC ಪ್ರಿಂಟೌಟ್ ತೊಗೊಬೇಕು. ಇವಾಗ ನಿಮಗೆ RTC ಬೇಕು, ಆವಾಗ ನೀವು ಅಲ್ಲಿಗೆ ಹೋಗಿ ಭೂಮಿ ಕೇಂದ್ರದಲ್ಲಿ ಪ್ರಿಂಟೌಟ್ ತೊಗೊಬೋದು. ಇಲ್ಲ ಮ್ಯೂಟೇಷನ್ ಸ್ಟೇಟಸ್ ಏನಿದೆ, ಓಕೆ ನಾನು ಈ ಥರ ನಾನು ಒಬ್ರಿಗೆ ಮಾರಿದೆ, ಆ ಸ್ಟೇಟಸ್ ಏನಿದೆ, ಅದು ಮಾರಿರೋದು ಅವ್ರಿಗೆ ಹೋಗಿದೆಯಾ ಇಲ್ವಾ ಅನ್ನೋದೊಂದು ಸ್ಟೇಟಸ್ ತಿಳ್ಕೊಬೇಕು. ಓಕೆ ಲ್ಯಾಂಡ್ ಕನ್ವರ್ಷನ್ ಟ್ರ್ಯಾಕಿಂಗ್ ಮಾಡಬೇಕು. ಇದೆಲ್ಲ ಭೂಮಿ ಕೇಂದ್ರದಲ್ಲೇ ನಡೆಯೋದು, ಓಕೆನಾ. ದೆನ್ ಅಥಾರಿಟಿ ಲೆವೆಲ್ ಹೇಳ್ತೀನಿ. ಅವರಿಗೆ ಕೆನಾಟ್ ಅಪ್ರೂವ್ ಆರ್ ರಿಜೆಕ್ಟ್ ಮ್ಯೂಟೇಷನ್ ಇಂಡಿಪೆಂಡೆಂಟ್ಲಿ. ನಾನು ಆಲ್ರೆಡಿ ಹೇಳಿದ್ದೀನಿ, ಇವ್ರಿಗೆ ಅಪ್ರೂವ್ ಮಾಡೋ ರೈಟ್ಸ್ ಇರಲ್ಲ. ಭೂಮಿ ಕೇಂದ್ರ ಕೆಲಸ ಮಾಡೋರಿಗೆ ಅಪ್ರೂವ್ ಮಾಡೋದಕ್ಕಾಗಲಿ ರಿಜೆಕ್ಟ್ ಮಾಡೋದಕ್ಕಾಗಲಿ ಅಥಾರಿಟಿ ಇರಲ್ಲ. ಅರ್ಥ ಆಗ್ತಿದೆಯಾ. ಬಟ್ ನೀವು ಸರ್ಕಲಲ್ಲಿ ವರ್ಕ್ ಮಾಡ್ತಿದ್ರೆ ನಿಮಗೆ ಆ ಅಥಾರಿಟಿ ಇರುತ್ತೆ. ಅದು ಏನಂತಾರೆ, ಅಪ್ರೂವ್ ಮಾಡೋದಕ್ಕೂ ರಿಜೆಕ್ಟ್ ಮಾಡೋದಕ್ಕೂ ನಿಮ್ಮ ಹತ್ರ ಅಥಾರಿಟಿ ಸರ್ಕಲಲ್ಲಿ ಕೆಲಸ ಮಾಡ್ತಿದ್ರೆ ಮಾತ್ರ ಇರುತ್ತೆ. ಸರ್ಕಲ್ ಅಲಾಟ್ ಆಗಿದ್ರೆ ಮಾತ್ರ. ಭೂಮಿ ಕೇಂದ್ರದಲ್ಲಿದ್ದರೆ ನಿಮಗೆ ಆ ಥರ ಅಥಾರಿಟಿ ಇಲ್ಲ. ನೋ ಲೀಗಲ್ ಡಿಸಿಷನ್ ಮೇಕಿಂಗ್ ಪವರ್. ಯಾವುದೇ ಥರ ಅವರಿಗೆ ಲೀಗಲ್ ಡಿಸಿಷನ್ ಮೇಕಿಂಗ್ ಮಾಡ್ಕೊಳ್ಳೋದಕ್ಕೆ ಪವರ್ ಇಲ್ಲ. ಅವ್ರ ಕೆಲಸ ಸಿಂಪಲ್, ಓನ್ಲಿ ಪ್ರೊಸೆಸಿಂಗ್ ಆ್ಯಂಡ್ ಫಾರ್ವರ್ಡಿಂಗ್ ಡಾಟಾ. ಅಂದರೆ ಯಾವುದೇ ಡಾಟಾಗಳು ಬಂದರೂ ಅವ್ರ ವೆಬ್ಸೈಟ್ಗಳಿಗೆ, ಭೂಮಿ ತಂತ್ರಾಂಶಕ್ಕೆ ಯಾವುದೇ ಡಾಟಾಗಳು ಬಂದರೂ ಅಥವಾ ಏನೇ ಒಂದು ಬಂದರೂ ಕೂಡ ಅದನ್ನು ಫಾರ್ವರ್ಡ್ ಮಾಡೋದು ಅಷ್ಟೇ ಅವ್ರ ಕೆಲಸ. ಬೇರೇನೂ ಮಾಡೋದಕ್ಕೆ ಅವ್ರಿಗೆ ರೈಟ್ಸ್ ಇಲ್ಲ, ಓಕೆನಾ. ಬರೀ ಜಸ್ಟ್ ಪ್ರೋಸೆಸ್ ಆ್ಯಂಡ್ ಫಾರ್ವರ್ಡ್ ಮಾಡಬೇಕಷ್ಟೆ. ಅವ್ರ ಕೆಲಸನೇ ಸಿಂಪಲ್, ಪ್ರೋಸೆಸ್ ಆ್ಯಂಡ್ ಫಾರ್ವರ್ಡ್, ಓಕೆನಾ. ಅರ್ಥ ಆಗ್ತಿದೆಯಾ. ಅರ್ಥ ಆಗ್ತಿದೆ ಅನ್ಕೊತೀನಿ. ಸೊ ಅವ್ರು ನಾರ್ಮಲಿ ಒಂದು ಆಲ್ಮೋಸ್ಟ್ ಸಿಮಿಲರ್ ಟು ಡಾಟಾ ಎಂಟ್ರಿ ಆಪ್ರೇಟರ್ಗಳ ಥರ ಕೆಲಸ ಮಾಡ್ತಿರ್ತಾರೆ, ಓಕೆನಾ. ವರ್ಕ್ ಪ್ರೆಷರ್ ಹೇಗಿರುತ್ತೆ, ಮೇ ಬಿ ಪಬ್ಲಿಕ್ಸ್ಗಳು ತುಂಬ ಬರ್ತಿದ್ರೆ ಒಂದು ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ ಅಷ್ಟೇ. ಪಬ್ಲಿಕ್ ಇಂಟ್ರಾಕ್ಷನ್ ಸ್ವಲ್ಪ ಅಂದರೆ ಜಾಸ್ತಿ ಕರೆಕ್ಷನ್ಸ್ಗಳು ಬರ್ತಿದೆ, ಜಾಸ್ತಿ ಚೇಂಜಸ್ಗಳು ಬರ್ತಿದೆ, ಜಾಸ್ತಿ ಟ್ರಾನ್ಸಾಕ್ಷನ್ಗಳು ನಡೀತಿದೆ ಅಂದರೆ ಮಾತ್ರ ಅವ್ರಿಗೆ ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ. ಅದು ಕೂಡ ಸಿಸ್ಟಮ್ ವರ್ಕೆ, ಬೇರೆ ಎಲ್ಲ ಪ್ರೆಷರ್ ಇರೋಲ್ಲ. ಪಬ್ಲಿಕ್ ಜೊತೆ ಇಂಟ್ರಾಕ್ಷನ್ ಮಾಡಬೇಕು ಅನ್ನೋದು ಅವ್ರಿಗಿರಲ್ಲ, ಓಕೆನಾ. ಆಮೇಲೆ ಅಷ್ಟೇ, ಇನ್ನು ಟೆಕ್ನಿಕಲ್ ಸ್ಟ್ರೆಸ್ ಅಷ್ಟೇ. ಇದು ಇವರಿಗೆ, ಯಾರಿಗೆ, ಭೂಮಿ ತಂತ್ರಾಂಶದಲ್ಲಿ ಕೆಲಸ ಮಾಡ್ತಿರೋರಿಗೆ. ಇವಾಗ ನಾವು ರೆವಿನ್ಯೂ ವಿಲೇಜ್ ಅಥವಾ ಸರ್ಕಲ್ ಅಲಾಟ್ ಆಗಿರೋಂತಹ VAಗಳದ್ದು ವರ್ಕ್ ಹೇಗಿರುತ್ತೆ ಅಂತ ನೋಡೋಣ. ಕೇಳಿಸ್ತಿದೆ ಅಲ್ವಾ, ಕೇಳಿಸ್ತಿದೆ ಅನ್ಕೊತೀನಿ. ಸೊ ಇವ್ರು ಬಂದ್ಬಿಟ್ಟು ಸಿಂಪಲ್ VAOಗಳು ಬಂದ್ಬಿಟ್ಟು ಗ್ರಾಸ್ ರೂಟ್ ಲೆವೆಲಲ್ಲಿ ಕೆಲಸ ಮಾಡ್ತಿರ್ತಾರೆ. ಅಂದರೆ ದೇ ಆರ್ ದ ಫೌಂಡೇಶನ್. ಅಟ್ಮೋಸ್ಟ್ ಒಂದು ವಿಲೇಜ್ದು ಗ್ರಾಸ್ ರೂಟ್ ಲೆವೆಲಲ್ಲಿ ಇರೋವಂಥವ್ರೆ ಸರ್ಕಲ್ ಅಲಾಟ್ ಆಗಿರೋವಂಥ VAOಗಳು, ಓಕೆನಾ.
ದೇ ಆರ್ ಗೌರ್ಮೆಂಟ್ ರೆಪ್ರೆಸೆಂಟೇಟಿವ್ ಅಂತ ಹೇಳ್ಬೋದು. ಯಾವುದೇ ಒಂದು ರೆವೆನ್ಯೂ ಡಿಪಾರ್ಟ್ಮೆಂಟಲ್ಲಿ ಏನೇ ಒಂದು ಸ್ಟಾರ್ಟ್ ಆಗಬೇಕಂದ್ರೂ VAO ಇಂದನೇ ಸ್ಟಾರ್ಟ್ ಆಗೋದು. ಸೊ ದೇ ಆರ್ ದ ಗ್ರಾಸ್ ರೂಟ್ ಲೆವೆಲ್ ಆಫೀಸರ್ಸ್. ಅವ್ರಿಗೆ ಅದೇ ಥರ ರೆಸ್ಪೆಕ್ಟ್ ಇದೆ, ಅದೇ ಥರ ರೆಸ್ಪಾನ್ಸಿಬಿಲಿಟಿ ಇದೆ, ಅವ್ರಿಗೆ ಅದೇ ಥರ ರೈಟ್ಸ್ ಕೂಡ ಇದೆ, ಪವರ್ ಇದೆ. ಓಕೆನಾ? ಸೊ ಅವ್ರು ಇನ್ನೇನು ಕೆಲಸ ಮಾಡ್ತಿರ್ತಾರೆ, ವಿಲೇಜ್ ಲ್ಯಾಂಡ್ ರೆಕಾರ್ಡ್ಸ್ಗಳನ್ನ ಮೇಂಟೈನ್ ಮಾಡ್ತಿರ್ತಾರೆ. ಓಕೆ, ಅದು ಬಿಟ್ಬಿಟ್ಟು ಯಾವುದೇ ಒಂದು ಮಾಜರ್ ಮಾಡಬೇಕು, ಇನ್ಸ್ಪೆಕ್ಷನ್ಗೆ ಹೋಗಬೇಕು, ಸ್ಪಾಟ್ಗೆ ಹೋಗಬೇಕು, ಸ್ಪಾಟ್ ನೋಡಬೇಕು, ಅಥವಾ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಇಶ್ಯೂ ಮಾಡಬೇಕು, ಒಂದು ಆಮೇಲೆ ಪೆನ್ಷನ್ನು, ಇನ್ಕಮ್ ಸರ್ಟಿಫಿಕೇಟ್, ಕ್ಯಾಸ್ಟ್ ಸರ್ಟಿಫಿಕೇಟ್, ಎನಿಥಿಂಗ್ ನೀವು ಯಾವ್ದು ಅರ್ಜಿಗಳಾಗ್ತೀರಾ ಗೊತ್ತಾ, ನೀವು ಯಾವುದ್ಯಾವುದೆಲ್ಲ ಅರ್ಜಿ ಆಗ್ತಿರೋ ಎಲ್ಲನೂ. ಓಕೆನಾ? ಈವನ್ ನಿಮ್ಮದು ಒಂದು ಕ್ರಾಪ್ ಸರ್ಟಿಫಿಕೇಟ್ ಬೇಕು, ಈ ಥರ ಕ್ರಾಪ್ ಮೆನ್ಷನ್ ಮಾಡಿ ನನಗೆ ಕ್ರಾಪ್ ಸರ್ಟಿಫಿಕೇಟ್ಗಳು ಬೇಕು, ಹೋಗಿ ಸ್ಪಾಟ್ ವಿಸಿಟ್ ನೋಡಿ ಆ ಕ್ರಾಪ್ ಇದೆಯೋ ಇಲ್ಲೋ ಅಂತ ಹೇಳಿ ಕೊಡೋದು ಕೂಡ ಸರ್ಕಲಲ್ಲಿ ಅಲಾಟ್ ಆಗಿರೋವಂತಹ VAOಗಳೇ. ಓಕೆನಾ? ಸ್ಪಾಟ್ ವಿಸಿಟ್ಗಳನ್ನ ಹೇಳಿದೆ ಆಲ್ರೆಡಿ. ಇವರು ವೆರಿಫೈ ಮಾಡ್ತಾರೆ, ಓನರ್ಶಿಪ್ನ ವೆರಿಫೈ ಮಾಡ್ತಾರೆ, ಕಲ್ಟಿವೇಷನ್ನ, ಬೌಂಡ್ರಿ ಡಿಸ್ಪ್ಯೂಟ್ ಇದ್ದರೆ, ನಾನು ಆಲ್ರೆಡಿ ಹೇಳಿದ್ದೀನಿ, ಬೌಂಡ್ರಿ ಡಿಸ್ಪ್ಯೂಟ್ ಇದ್ದರೆ, ಏನಾದರೂ ಕ್ರಾಪ್ ಚೇಂಜಸ್ ಕೇಳ್ತಿದ್ದಾರೆ ಅಂದಾಗ, ಅಥವಾ ಓನರ್ಶಿಪ್ಪು, ಇವಾಗ ಓನರ್ಶಿಪ್ ಯಾರಾದರೂ ಬೇರೆಯವ್ರು ಬಂದ್ಬಿಟ್ಟು ಇದಕ್ಕೆ ನಾನು ಓನರ್ ಅಂತಿರ್ತಾರೆ, ಬಟ್ ಈ ಬೇರೆ ಯಾರೋ ಬಂದ್ಬಿಟ್ಟು ಇನ್ನೊಬ್ರು ಓನರ್ ಅಂತಿರ್ತಾರೆ. ಇಂಥ ಎಲ್ಲ ಟೈಮಲ್ಲೂ ಇವರೇ ಇರ್ತಾರೆ. ಅದ್ರ ಜೊತೆಗೆ ಇನ್ಹೆರಿಟೆನ್ಸ್ ಕೇಸಸ್ಗಳು, ಅಂದರೆ ಮಕ್ಕಳು ಮಧ್ಯೆ ನಮಗೆ ಇವ್ರ ಜಮೀನು ನಮಗೆ ಆಗಬೇಕು, ಈ ಥರ ಆಗಬೇಕು ಅಂದಾಗ ಇವ್ರು ಬರ್ತಾರೆ. ದೆನ್ ಪಾರ್ಟಿಷನ್ ಆಗುವಾಗ, ದೆನ್ ವಿಲ್ ಆಗುವಾಗ, ಎನ್ಕ್ರೋಚ್ಮೆಂಟ್ ಆಗುವಾಗ, ಆಲ್ರೆಡಿ ಹೇಳಿದ್ದೀನಿ ಎಲ್ಲ ಸರ್ಟಿಫಿಕೇಟ್ಸ್ಗಳಿಗೂ ಇವರೇ ಅಥಾರಿಟಿ ಆಗಿರ್ತಾರೆ. ಇವ್ರ ಅಥಾರಿಟಿ ಲೆವೆಲ್ ಹೇಗೆ ಅಂತ ಹೇಳ್ತೀನಿ. ಹ್ಯಾಸ್ ವೆರಿಫಿಕೇಷನ್ ಪವರ್. ನೆನ್ಪಿಟ್ಕೊಳ್ಳಿ, ಫಸ್ಟು ಬಂದ್ಬಿಟ್ಟು ಅವರಿಗೆ ವೆರಿಫಿಕೇಷನ್ ಪವರ್ ಇರುತ್ತೆ. ಇವ್ರು ಹೇಳ್ಬೋದು, ಇವ್ರಿಗೆ ಕೊಡ್ಬೋದಾ ಬೇಡವಾ ಅಂತ ಡಿಸೈಡ್ ಮಾಡೋ ಅಂಥ ರೈಟ್ಸ್ ಬಂದ್ಬಿಟ್ಟು VAOಗಿರುತ್ತೆ. ಅವನು ಅಂದರೆ ನೆಕ್ಸ್ಟ್ ಪ್ರೋಸೆಸ್ ನಡೆಯುತ್ತೆ. ಅವ್ರು ಫಸ್ಟಿಗೆ ಇಲ್ಲ, ಇವ್ರಿಗೆ ಇನ್ಕಮ್ ಸರ್ಟಿಫಿಕೇಟ್ ಕೊಡೋದು ಬೇಡ, ಇವ್ರು ಆ ಕ್ಯಾಸ್ಟಿಗೆ ಬರೋಲ್ಲ, ಅವ್ರದ್ದು ಇನ್ಕಮ್ ಅಷ್ಟಿಲ್ಲ ಅಂದರೆ ರಿಜೆಕ್ಟ್ ಆಗುತ್ತೆ. ಸೊ ಇವ್ರ ಹತ್ರ ಪವರ್ ಇರುತ್ತೆ. ಬಟ್ ಭೂಮಿ ಕೇಂದ್ರದಲ್ಲಿ ಏನು ಹೇಳಿದೆ, ಓನ್ಲಿ ಪ್ರೋಸೆಸ್ ಆ್ಯಂಡ್ ಡಾಟಾ ಫಾರ್ವರ್ಡಿಂಗ್ ಅಷ್ಟೇ ಅವ್ರ ಕೆಲಸ ಇರುತ್ತೆ. ಬಟ್ ಇಲ್ಲಿ ಅವ್ರ ಪವರ್ ಏನಿರುತ್ತೆ ಅಂದರೆ ವೆರಿಫೈ ಮಾಡ್ಬೋದು. ಅವರು ವೆರಿಫೈ ಮಾಡಿಬಿಟ್ಟು ಅವ್ರು ಕಳಿಸ್ಬೋದು. ಅವ್ರದ್ದೊಂದು ಡಿಸಿಷನ್ ತಗೊಳ್ಳೋ ಅಂಥ ರೈಟ್ಸ್ ಇರುತ್ತೆ. ಇನ್ನೊಂದೇನು ಅಂದರೆ ಗಿವ್ ಅಫಿಷಿಯಲ್ ರಿಪೋರ್ಟ್ಸ್ಗಳನ್ನ ಕೊಡ್ತಾರೆ. ಯಾವುದಕ್ಕೆ ಬಂದ್ಬಿಟ್ಟು, ಈಗ ಫಾರ್ ಎಕ್ಸಾಂಪಲ್ ನಿಮ್ದು ಇನ್ಕಮ್ ಕರೆಕ್ಷನ್ ಆಗಬೇಕು, ನಿಮ್ಮ ಇನ್ಕಮ್ ಅಷ್ಟಿಲ್ಲ ಬಟ್ ಜಾಸ್ತಿ ಬಂದಿದೆ, ಕರೆಕ್ಷನ್ ಆಗಬೇಕು ಅನ್ನೋ ರಿಪೋರ್ಟ್ ಹಾಕ್ತಾರೆ. ಅಥವಾ ಯಾವುದಾದ್ರೂ ಒಂದು ಡೆತ್ ಸರ್ಟಿಫಿಕೇಟ್ ಬೇಕು, ರಿಪೋರ್ಟ್ ಹಾಕ್ತಾರೆ. ಹೌದು, ಈ ಥರ ಪರ್ಸನ್ ಈ ಜಾಗದಲ್ಲಿ ಡೆತ್ ಆಗಿದ್ದು, ರಿಪೋರ್ಟ್ ಹಾಕ್ತಾರೆ. ಓಕೆನಾ? ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನು ಹೇಳ್ತೀನಿ ಅಂದರೆ, VAO ಡಿಸಿಷನ್ ಬಂದ್ಬಿಟ್ಟು ಇನ್ಫ್ಲುಯೆನ್ಸ್ ಮಾಡುತ್ತೆ ಯಾರಿಗೆ? ತಹಶೀಲ್ದಾರ್ ಅವ್ರಿಗೆ. ಇನ್ಫ್ಲುಯೆನ್ಸಸ್ ಫೈನಲ್ ಡಿಸಿಷನ್ಸ್ ಆಫ್ ದ ತಹಶೀಲ್ದಾರ್. ಯಾಕಂದರೆ ಫಸ್ಟು ತಹಶೀಲ್ದಾರ್ ಅವ್ರು ಯಾರಾದರೂ ಸೈನ್ ಮಾಡಬೇಕು ಅಂದಾಗ VAO ಏನು ರಿಪೋರ್ಟ್ ಕೊಟ್ಟಿದ್ದಾರೆ ಅನ್ನೋದೇ ಫಸ್ಟು ನೋಡೋದು. ಇವಾಗ ನಿಮ್ಮ ಮೇಲಿರೋರು ಯಾರೇ ಆಗಿರಲಿ, RI ಆಗಿರ್ಬೋದು, ಯಾರೇ ಇರ್ಬೋದು, RI ಇದ್ದಾರೆ ಅಂದರೆ ಅವರು ಕೂಡ ಫಸ್ಟು ನೋಡೋದೆ VA ರಿಪೋರ್ಟ್ ಏನಿದೆ. ತಹಶೀಲ್ದಾರ್ ಕೂಡ ಫಸ್ಟ್ ನೋಡೋದು VA ರಿಪೋರ್ಟ್ ಏನಿದೆ. ಸೊ VA ರಿಪೋರ್ಟ್ ಬಂದ್ಬಿಟ್ಟು ಫೈನಲ್ ಡಿಸಿಷನ್ಸ್ಗೆ ಒಂದು ಮಾರ್ಗವಾಗಿರುತ್ತೆ. ಸೊ ಇವ್ರಿಗೆ ಅಷ್ಟು ಪವರ್ ಇರುತ್ತೆ. ಓಕೆನಾ? ಅರ್ಥ ಆಗ್ತಿದೆಯಾ? ಬಟ್ ಇಲ್ಲಿ ಮಿಸ್ಟೇಕ್ ಯಾರಾದರೂ ಮಾಡಿದ್ರೆ ಲೀಗಲ್ ಕಾನ್ಸಿಕ್ವೆನ್ಸ್ನ ಫೇಸ್ ಮಾಡಬೇಕು. ಎಲ್ಲೋ ಒಂದು ಕಡೆ ಪೆನ್ಷನ್ ಕೊಡುವಾಗ ರಾಂಗ್ ಆಗಿ, ಅಥವಾ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡುವಾಗ ರಾಂಗ್ ಆದರೆ ಲೀಗಲ್ ಕಾನ್ಸಿಕ್ವೆನ್ಸ್ಗಳು ಬರುತ್ತೆ. ಬಟ್ ಇಲ್ಲಿ ಜಸ್ಟ್ ಈ ಕಡೆ ಬಂದ್ಬಿಟ್ಟು ಭೂಮಿ ಕೇಂದ್ರದಲ್ಲಿ ಇದು ರಿಸ್ಕ್ ಫ್ರೀ. ಯಾಕೆಂದರೆ ಅವರು ಜಸ್ಟ್ ಡಾಟಾನ ಫಾರ್ವರ್ಡ್ ಮಾಡೋದ್ರಿಂದ ಇವರಿಗೆ ಬಂದ್ಬಿಟ್ಟು ಯಾವುದೇ ಥರ ರೈಟ್ಸ್ ಇಲ್ದಿರೋ ಕಾರಣ ಇವರಿಗೆ ಲೀಗಲ್ ಕಾನ್ಸಿಕ್ವೆನ್ಸ್ಗಳೆಲ್ಲ ಬರಲ್ಲ. ಮೇ ಬಿ ಅವರ ಹೈಯರ್ ಅಥಾರಿಟಿ ಸ್ವಲ್ಪ ಬೈಬೋದು, ಸ್ವಲ್ಪ ಏನಾದರೂ ಒಂದು ಹೇಳ್ಬೋದು ಅಷ್ಟೇ. ಬಟ್ ಇಲ್ಲಿರೋರು ಒಂದು ಸ್ಮಾಲ್ ತಪ್ಪು ಮಾಡಿದ್ರು ಕೂಡ ಅದು ಲೀಗಲ್ ಕಾನ್ಸಿಕ್ವೆನ್ಸ್ಗಳಾಗಿ ಎಂಡ್ ಆಗುತ್ತೆ. ಆಮೇಲೆ ಇನ್ನೊಂದೇನು ಅಂದರೆ ಡೈರೆಕ್ಟ್ ರೆಸ್ಪಾನ್ಸಿಬಿಲಿಟಿಗಳಿರುತ್ತೆ ಇವರಿಗೆ. ಏನೇ ಆದರೂ ಕೂಡ ಇಷ್ಟರಲ್ಲಿ ಇವಾಗ ಏನೋ ಆಯ್ತಪ್ಪ, ಏನಾಯಿತು ಅಂದರೆ VA ರಿಪೋರ್ಟ್ ಹಿಂಗಿತ್ತು, ಇವ್ರು ಹಿಂಗೆ ಹಾಕ್ಕೊಟ್ರು ಅನ್ನೋದೇ ಫಸ್ಟು ಬರೋದು. ಸೊ ಇವರಿಗೆ ಡೈರೆಕ್ಟ್ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇರುತ್ತೆ. ವರ್ಕ್ ಪ್ರೆಷರ್ ತುಂಬಾ ಹೆವಿ ಇರುತ್ತೆ. ಇಲ್ಲಿ ಬಂದ್ಬಿಟ್ಟು ಬರೀ ಟೆಕ್ನಿಕಲ್ ಪ್ರೆಷರ್ ಇರುತ್ತಲ್ವ. ಸೊ ಇವರಿಗೆ ಬಂದ್ಬಿಟ್ಟು ವರ್ಕ್ ಪ್ರೆಷರ್ ಎಲ್ಲ ಥರ, ಫೀಲ್ಡ್ ವಿಸಿಟ್ ಮಾಡಬೇಕು, ಪಬ್ಲಿಕ್ ಇಂಟ್ರಾಕ್ಷನ್ಸ್ ಇರುತ್ತೆ, ಪೊಲಿಟಿಕಲ್ ಪ್ರೆಷರ್ ಇರುತ್ತೆ. ಇದ್ರ ಜೊತೆಗೆ ಕಾನ್ಫ್ಲಿಕ್ಟ್ಗಳನ್ನ ಹ್ಯಾಂಡಲ್ ಮಾಡಬೇಕು. ಹೊರಗಡೆ ಪಬ್ಲಿಕ್ ಲ್ಯಾಂಡ್ ಡಿಸ್ಪ್ಯೂಟ್ಗಳು ಏನಾದರೂ ಇದ್ರೆ ಹ್ಯಾಂಡಲ್ ಮಾಡಬೇಕು. ಹೈ ರಿಸ್ಕು, ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇರುತ್ತೆ. ಇದರಲ್ಲಿ ಎಷ್ಟು ಲೋ ರಿಸ್ಕ್ ಇರುತ್ತೋ ಇದರಲ್ಲಷ್ಟು ಹೈ ರಿಸ್ಕ್ ಇರುತ್ತೆ. ಅಷ್ಟೇ ಹೈ ಪವರ್ ಇರುತ್ತೆ, ಹೈ ಅಥಾರಿಟಿ ಇರುತ್ತೆ. ಇವರಿಗೆ ಎಷ್ಟು ಲೋ ರಿಸ್ಕ್ ಇರುತ್ತೋ ಅಷ್ಟೇ ಇವರಿಗೆ ಝೀರೋ ಅಥಾರಿಟಿ ಇರುತ್ತೆ. ರೆಸ್ಪಾನ್ಸಿಬಿಲಿಟಿ ಕೂಡ ಅಷ್ಟು ಇರಲ್ಲ, ಕಮ್ಮಿ ಇರುತ್ತೆ. ಓಕೆನಾ? ಇದು ಬಂದ್ಬಿಟ್ಟು ಎರಡು ಡಿಫ್ರೆನ್ಸ್. ಇನ್ನೂ ಸಿಂಪಲಾಗಿ ಹೇಳಬೇಕು ಅಂದರೆ,
ಈ ಕಡೆ ಇರೋರನ್ನ ಫೀಲ್ಡ್ ವಿ ಎ ಒ ಅಂದ್ಕೊಳ್ಳಿ, ಅಂದರೆ ಸರ್ಕಲ್ ಅಲಾಟೆಡ್ ವಿ ಎ ಒ. ಈ ಕಡೆ ಭೂಮಿ ಕೇಂದ್ರ ಅಂದ್ಕೊಳ್ಳಿ. ಇವರಿಗೆ ಫೀಲ್ಡ್ ಅಥಾರಿಟಿ ಇರುತ್ತೆ, ಇವರಿಗೆ ನೋ ಅಥಾರಿಟಿ ಇರುತ್ತೆ. ಓಕೆನಾ, ಅರ್ಥ ಆಗ್ತಿದೆಯಾ? ಇವರಿಗೆ ಡಿಸಿಷನ್ ಮೇಕಿಂಗಿಗೆ ಪವರ್ ಇರುತ್ತೆ, ಇವರಿಗೆ ಡಿಸಿಷನ್ ಮೇಕಿಂಗಿಗೆ ಪವರ್ ಇರಲ್ಲ. ಓಕೆನಾ, ಇವರು ವಿಲೇಜ್ ಬೇಸ್ಡಲ್ಲಿ ವರ್ಕ್ ಮಾಡಬೇಕು, ಇವರು ಆಫೀಸ್ ಬೇಸ್ಡಲ್ಲಿ ವರ್ಕ್ ಮಾಡಬೇಕು. ಓಕೆನಾ, ಭೂಮಿ ಕೇಂದ್ರದವರು. ದೆನ್ ಇವರಿಗೆ ಲೀಗಲ್ ಇಶ್ಯೂಸ್ಗಳು ಜಾಸ್ತಿ ಇರುತ್ತೆ, ಇವರಿಗೆ ಟೆಕ್ನಿಕಲ್ ಎರರ್ಸ್ಗಳನ್ನ ಮಾತ್ರ ನೋಡ್ಕೊಬೇಕು. ಸೊ ಇದು ಬಂದ್ಬಿಟ್ಟು ಬೇಸಿಕ್ ಡಿಫ್ರೆನ್ಸ್ ಬಿಟ್ವೀನ್ ಭೂಮಿ ಕೇಂದ್ರ ಆ್ಯಂಡ್ ಸರ್ಕಲ್ ಬೇಸ್ಡಲ್ಲಿ ವರ್ಕ್ ಮಾಡೋ ಅಂಥ ವಿ ಎ ಒಗಳಿಗೆ ಕೆಲಸ ಇರುತ್ತೆ. ಓಕೆನಾ, ಸೊ ಇದು ಬಂದ್ಬಿಟ್ಟು ಎರಡಕ್ಕೂ ಡಿಫ್ರೆನ್ಸ್ ಅರ್ಥ ಆಗಿದೆ ಅಂದ್ಕೊತೀನಿ. ಏನಾದರೂ ಗೊತ್ತಾಗಿಲ್ಲ ಅಂದರೆ ಕೇಳಿ. ಭೂಮಿ ವಿ ಎ ಒ ಡಾಟಾ ಹ್ಯಾಂಡಲರ್ ಆಫ್ ಲ್ಯಾಂಡ್ ರೆಕಾರ್ಡ್ಸ್ ಆಲ್ರೆಡಿ ಹೇಳಿದ್ದೀನಿ. ಸರ್ಕಲ್ ವಿ ಎ ಒ ಬಂದ್ಬಿಟ್ಟು ಆ್ಯಕ್ಚುಯಲ್ ಕಂಟ್ರೋಲರ್ ಆಫ್ ವಿಲೇಜ್ ಲ್ಯಾಂಡ್ ಅಡ್ಮಿನಿಸ್ಟ್ರೇಷನ್. ಸೊ ನಿಮಗೆ ಪವರ್ ಬೇಕು, ರೆಸ್ಪಾನ್ಸಿಬಿಲಿಟಿ ಬೇಕು, ಅಥಾರಿಟಿ ಬೇಕು ಅಂದರೆ ಸರ್ಕಲ್ಗೆ ಹೋಗ್ಬೋದು. ಇಲ್ಲ ಜಸ್ಟ್ ನನಗೆ ನಾರ್ಮಲ್ ಕಾಮಾಗಿ ಒಂದು ಆಫೀಸಲ್ಲಿ ಕೂತ್ಕೊಂಡು ಬಿಸಿಲಿಲ್ದಲೆ ಜನಗಳ ಇಂಟ್ರಾಕ್ಷನ್ ಇಲ್ದಲೆ ಆರಾಮ್ಸೆ ಆಫೀಸಲ್ಲಿ ಮಾಡಬೇಕು, ಜಸ್ಟ್ ಗೋ ಫಾರ್ ಭೂಮಿ ಕೇಂದ್ರ. ಓಕೆನಾ, ಎರಡು ಡಿಫ್ರೆನ್ಸ್. ಬಟ್ ಇನ್ನೊಂದೇನು ಅಂದರೆ ಇದನ್ನು ಚೂಸ್ ಮಾಡೋ ರೈಟ್ಸ್ ನಿಮಗಿಲ್ಲ. ಸೊ ಒಂದು ವೇಳೆ ಆ ಟೈಮಲ್ಲಿ ನೀವು ಸೆಲೆಕ್ಷನ್ ಆದಾಗ ನಿಮ್ಮ ಲಕ್ ಚೆನ್ನಾಗಿತ್ತು, ಭೂಮಿ ಕೇಂದ್ರಗಳಿತ್ತು ಆಪ್ಷನ್ ಅಂದಾಗ ಅಫ್ಕೋರ್ಸ್ ನೀವು ಆರಾಮ್ಸೆ ಹೋಗ್ಬೋದು. ಒಂದು ವೇಳೆ ಅದಿಲ್ಲ ಅಂದಾಗ ಯು ಹ್ಯಾವ್ ಟು ಮ್ಯಾನೇಜ್ ಬಿಟ್ವೀನ್ ಯಾವ್ದು ಬರುತ್ತೋ ಅದ್ರ ಜೊತೆಗೆ ಹೋಗಬೇಕಾಗುತ್ತೆ. ಸೊ ಹಾಫ್ ಆನ್ ಅವರ್ ಆಗ್ತಾ ಬಂತು ವೀಡಿಯೋ. ಸೊ ಹೆಲ್ಪ್ಫುಲ್ ಆಗಿದೆ ಅಂದ್ಕೊತೀನಿ. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗೋಣ. ಅಲ್ಲಿ ತನಕ ನೆಕ್ಸ್ಟ್ ವೀಡಿಯೋ ನಿಮಗೇನು ಬೇಕು, ಯಾವುದ್ರ ಬಗ್ಗೆ ಹೇಳಬೇಕು ನೀವೇ ನನಗೆ ಕಮೆಂಟಲ್ಲಿ ಹೇಳಿ. ಸೊ ದಟ್ ನನಗೆ ಅದು ಗೊತ್ತಾಗುತ್ತೆ, ಓಕೆ ಯಾವುದ್ರ ಬಗ್ಗೆ ಹೇಳಬೇಕು ಅನ್ನೋದು. ಸೊ ಅಲ್ಲಿ ತನಕ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ. ಬೈ 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 ಬೈ. ಲವ್ ಯು ಆಲ್.